20%, 22%, 17%, 22% ಮುಸಲ್ಮಾನರಿದ್ದಾರೆ ಎಲ್ಲ ಏರಿಯಾಗಳಲ್ಲೇ. ಇವರೆಲ್ಲರ ಜೊತೆಗೆ ಹಿಂದುಳಿದವ್ರು ಕೂಡಿ ಫೋಟೋ ಹಾಕಿದ್ದಾರೆ, ನಿಶ್ಚಿತವಾಗಿಯೂ ಕಾಂಗ್ರೆಸ್ ಲಾಭ ಆಗ್ತದೆ. ಅದಕ್ಕಾಗಿ ಹಿಂದೂಗಳನ್ನು ಬಟ್ಟೆಂಗೆ ಅಥವಾ ಕಟ್ಟೆಗೆ ಹೇಳಿದ್ರಲ್ಲ, ಒಂದು ಮಾಡೋ ಸಲುವಾಗಿ ವಕ್ಫ್ ತೊಗೊಂಬಂದ ಹಿಂದೂಗಳಲ್ಲಿ ನೋಡಿ ಅವ್ರದ್ದೆಲ್ಲ ಬಿಡಿಸಿದ್ರು ನಿಮಗೆ ಆಸ್ತಿ ಅನ್ನೋಂಗಿರ್ಬೋದು, ಮತ್ತೇನೋ ಇರ್ಬೋದು. ಸ್ವಲ್ಪ ದ್ವೇಷನೂ ಅದು ಇಲ್ಲಂತಲ್ಲ, ಧಾರ್ಮಿಕವಾಗಿ ಅದನ್ನು ಸದುಪಯೋಗ ಮಾಡ್ಕೋಬೇಕಂತ ವಿಚಾರ ಮಾಡಿದ್ರೆ ಇದು 80-20 ಅಷ್ಟಾಗಲಿ ಅಥವಾ ರಾಮ ಮಂದಿರದಷ್ಟಾಗಲಿ 370 ಅಷ್ಟಾಗಲಿ ಪ್ರಭಾವಿ ಆಗಲಿಲ್ಲ ಅನ್ನೋದು ಇತ್ತೀಚೆಗೆ ಅನಿಸ್ಲಿಕ್ಕೆ ಸರ್ವೆ ಮೂಲಕ. ಯಾಕಂದರೆ ಮಾಡಿದಪ್ಪ ನಾವು ಇದನ್ನು ಅನ್ನುವಂಥ ಪ್ರಸಂಗ ನಿರ್ಮಾಣ ಆಗಿದೆ. ಅದು ಕನ್ವಿನ್ಸ್ ಮಾಡೋದು ಭಾಳ ಕಷ್ಟ ಆಗ್ತಾಯಿದೆ. ಅದಕ್ಕಾಗಿನೇ ಎರಡನೇ ಸಲ ಈ ಒಂದು ಕ್ಯಾಥೋಲಿಕ್ ಪಂಥದ ಚರ್ಚ್ಗಳ ಆಸ್ತಿ ಭಾಳ ಅನ್ನೋದನ್ನ ಒಂದು 2 ದಿವಸ ಡಿಲೀಟ್ ಮಾಡಿಸಿ ಮುಗಿದ್ಬಿಟ್ರು ಅವರು. ಯಾರೋ ಒಬ್ಬರು ಎಲ್ಲದಕ್ಕೂ ಹೋದ್ರೆ ಎಲ್ಲದೂ ಹಸ್ತಕ್ಷೇಪ ಮಾಡುವಂಥ ಒಂದಿಷ್ಟು ಇರ್ತದೆ ಮೂಲಭೂತ ವಾದ್ಯನ ಅವ್ರು ಮಾಡಿದರು. RSS ಅವ್ರನ್ನ ತೆಗೆದು ಹಾಕಿಬಿಟ್ರು. ಇದು ಕಾಲಿದೆ ಅಂದ್ರೆ ಜನ ಗಾಬರಿ ಆಗ್ತಾಯಿದ್ದಾರೆ. ಇವತ್ತು ಹೇಳ್ತಾ ಇದ್ದಾರೆ ಅವರು ವಕ್ಫ ಮೂಲಕ ಮುಸ್ಲಿಮ್ಸ್ ಹೇಳ್ತಾ ಇದ್ದಾರೆ, ಇವತ್ತು ನಮ್ಮ ಪಾಳೆ ನಾಳೆ ನಿಮ್ಮ ದಲಿತರ ಪಾಳೆ. ಯಾಕಂದರೆ ಅವರು ಎಲ್ಲ ಮೈನಾರಿಟಿಗಳನ್ನು, ಎಲ್ಲ ಅಲ್ಪಸಂಖ್ಯಾತರನ್ನು ಎಲ್ಲನೂ ಹೊರಗೆ ಹಾಕ್ತಾರೆ. ಮತ್ತು ಅವ್ರು ದಲಿತ ವಿರೋಧಿಗಳು ಅನ್ನುವಂಥ ಪ್ರಚಾರ ಜೋರು ಇಳಿಸಿಬಿಟ್ಟಿದ್ದಾರೆ. ಮತ್ತು ಇನ್ನೊಂದು ಭಾಳ ನಾವು ಗಮನಿಸಬೇಕಾಗಿದ್ದು ಮುಸ್ಲಿಮ್ಸು, ಹಿಂದುಳಿದವರು ಮತ್ತು SC ST ಸಡನ್ನಾಗಿ ಒಬ್ಬರನ್ನು ನಂಬ್ತಾರಲ್ಲ, ಅಲ್ಲಿ ಅವ್ರ ವಿಶ್ವಾಸ ಅದ. ಯಾಕಂದರೆ ಅವರು ಮೇಲ್ವರ್ಣೀಯ ಜನರನ್ನು ನಂಬುವುದಿಲ್ಲ. ಅಲ್ಲಿ ಪ್ರಾಮಾಣಿಕವಾಗಿ ಮುಸಲ್ಮಾನರು ಏನು ಮಾಡ್ತಾ ಇದ್ದಾರೆ ಅಂದ್ರೆ ಇಸ್ಲಾಮಿಯತ್ ನಂಬಿದಂಥವರು ಈ ದಲಿತರಲ್ಲೇ ST ಕಾಡು ಜನರಲ್ಲೇ, ನಮ್ಮ SCಗಳಲ್ಲೇ STಗಳಲ್ಲೇ ಮತ್ತು ಇನ್ನುಳಿದು OBC ಜನರಲ್ಲೇ ಮುಡಿಸ್ತಾ ಇದ್ದಾರೆ. ಇವತ್ತು ನನ್ನ ಪಾಳೆ ಆಗ್ಯದಪ್ಪ, ನಮ್ಗೆ ಬಂದಿದ್ದಾರೆ ಅವರು, ನಾಳೆ ನಿಮಗೆ ಬರ್ತಾರೆ ಹುಷಾರಂತೆ. ಹೀಗಾಗಿ ಏನು ಧ್ರುವೀಕರಣ ಆಗಬೇಕಾಗಿತ್ತು ಹಿಂದುತ್ವದ ನೆಲೆಗಟ್ಟಿನಲ್ಲ, ವಕ್ಫದ ನೆಲೆಗಟ್ಟಿನಲ್ಲ, ಅದು ಆಗ್ತಾಯಿಲ್ಲ. ಆದರೆ ಹಿಂದೆ ಆಗ್ಯೋದು ಇಲ್ಲ ಅಂದರೆ ಲಾಭ ಮಾಡ್ಕೊಂಡಿದ್ದಾರೆ ಅವರು. ಈ ತಲಾಖದ ಬಗ್ಗೆ ಆಗಿರ್ಬೋದು, ಮತ್ತೊಂದರ ಬಗ್ಗೆ ಆಗಿರ್ಬೋದು, ಲಾಭ ಆಗ್ಯದ ಅವ್ರಿಗೆ ಆ ದಿಶೆಯಲ್ಲಿ. ಯಾಕಪ್ಪ ಅಂತಂದ್ರೆ ಈ ಎಲ್ಲ ನೆಲೆಯಲ್ಲಿ ಇವತ್ತು ಹಿಂದುತ್ವದ ನೆಲೆಯಲ್ಲಿ ಮತ್ತೊಮ್ಮೆ ಕಾಡು ಆಳಬೇಕು, ಈ ಕಾಡನ್ನು ಉಳಿಸ್ಬೇಕು, ಈ ರಾಜ್ಯಗಳನ್ನು ಗೆಲ್ಲಬೇಕು ಅನ್ನೋಂಥ ಮಾತು ಮಾಡಿದರು. ಆದರೆ ಅದು ಈಗ ಅದು ಸಾಧ್ಯ ಇಲ್ಲ ಏನು ಅಂತ. ಅದ್ರ ವಿರುದ್ಧವಾಗಿ ಇನ್ನೊಂದೇನು ಬೆಳೀಲಿಕ್ಕತ್ತದಪ್ಪ ಅಂತಂದ್ರೆ ಇಲ್ಲ ಮುಸ್ಲಿಂ ಸಂಘಟನೆಗಳು ಈ ಸಂದರ್ಭದಲ್ಲಿ ಎಲ್ಲ ಒಂದಾಗ್ತಾ ಇದ್ದಾರೆ. ಒಂದು ಅವಸ್ಥೆ